ನಮಃ. ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಯವನೋ ಭೃಗುಃ ಶವನಕೋಷ್ಟಾದಶಶ್ಚೇತೆ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಧನುರಾಶಿಯವರಿಗೆ ಹೇಗಿದೆ, ಮೇ ತಿಂಗಳಿನ ಮಾಸ ಭವಿಷ್ಯ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಇದು ಧನುರಾಶಿ ಅಂತಂದರೆ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಹಾಗೆ ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ಇವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೇನೆ. ಇದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಬರಬಹುದು. ನಾವು ಒಂದು ತಿಂಗಳಲ್ಲಿ ಯಾವ್ಯಾವ ಗ್ರಹಗಳ ಸ್ಥಿತಿ ಹೇಗಿದೆ ಎಂಬುದನ್ನು ನೋಡಿಕೊಂಡು ಹೇಳುವಂತಹ ಒಂದು ಪ್ರಯತ್ನ ಮಾಡ್ತೇವೆ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತಂದರೆ ತೃತೀಯ ರಾಶಿಯ ಶನಿ, ಹಾಗೆ ಚತುರ್ಥದ ರಾಹು ಮತ್ತು ಕುಜ, ಹಾಗೆ ಪಂಚಮದಲ್ಲಿ ಇಷ್ಟು ದಿವಸ ಗುರು ಇದ್ದ ನಮಗೆ, ಅದೇ ಗುರು ಷಷ್ಠ ರಾಶಿಗೆ ಪ್ರಯಾಣ ಮಾಡಿದ್ದಾನೆ. ಹಾಗೆ ಪಂಚಮ ರಾಶಿಯಲ್ಲಿ ಬುಧ, ಇದು ಒಳ್ಳೆಯದೇ. ಇನ್ನು ಷಷ್ಠ ರಾಶಿಯಲ್ಲಿ ರವಿ, ಗುರು ಮತ್ತು ಶುಕ್ರರು. ಪಂಚಮ ರಾಶಿಯಲ್ಲಿರುವಂತಹ ಗುರುಬಲ ಸಂಪೂರ್ಣವಾಗಿ ಇಷ್ಟು ದಿವಸ ಇತ್ತು ನಿಮಗೆ. ಆದರೆ ಇದೇ ಗುರು ನಿಮಗೆ ಷಷ್ಠ ರಾಶಿಗೆ ಹೋಗ್ತಾ ಇದ್ದಾನೆ. ಅಂದರೆ ದಶಮಕ್ಕೆ ಪೂರ್ಣವಾದಂತಹ ದೃಷ್ಟಿಯ ರೀತಿಯಲ್ಲಿ ಗುರುವಿನ ಒಂದು ಪರಿವರ್ತನೆ ಮೇ 1ನೇ ತಾರೀಕಿನ ಮೇಲೆ ಆಗ್ತಾ ಇದೆ. ಹಾಗಾಗಿ ಗುರು ಏನು ಮಾಡ್ತಾನೆ ಅಂತಂದರೆ ದಶಮದ ದೃಷ್ಟಿಯಿಂದ ನಮಗೆ ವಿಶೇಷವಾದಂತಹ ಫಲಗಳನ್ನು ಕೊಡಬಹುದು. ಇಷ್ಟು ದಿವಸ ನಿಮಗೆ ಪಂಚಮದಲ್ಲಿ ಗುರು ಇದ್ದ ಧನುರಾಶಿಯವರಿಗೆ ಬಹಳ ರೀತಿಯಾದಂತಹ ಬದಲಾವಣೆ, ಬಹಳ ರೀತಿಯಾದಂತಹ ಹೆಚ್ಚಿನದಾದಂತಹ ಅನುಕೂಲಗಳನ್ನು ಗುರು ಮಾಡ್ತಾ ಇದ್ದ. ಈಗ ದಶಮದ ದೃಷ್ಟಿಯಿಂದ ಏನೇನು ಶುಭವಾದಂತಹ ಫಲಗಳನ್ನು ನೀಡುತ್ತಾನೆ ಎಂಬಂತಹ ಯೋಚನೆ ಮಾಡೋಣ ನಾವು. ನೋಡಿ, ಇನ್ನು ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಗಮನಿಸುವಂತಹದ್ದು ದಶಮದ ಕೇತು ಮತ್ತು ದಶಮಕ್ಕೆ ಗುರುವಿನ ದೃಷ್ಟಿ. ಇದು ಎರಡೂ ಕೂಡ ಬಹಳ ಮುಖ್ಯವಾಗಿ ನಾವು ಯೋಚನೆ ಮಾಡುವಂತಹ ವಿಶೇಷವಾದಂತಹ ಒಂದು ಪರಿವರ್ತನೆ ಅಥವಾ ಫಲ ಹೇಳುವುದನ್ನು ಹೇಳಬಹುದು. ಈಗ ಮೇ ತಿಂಗಳಲ್ಲಿ ಏನೇನಪ್ಪ ವಿಶೇಷ ಅಂತಂದರೆ, ನಮಗೆ ಅಲ್ಲಿಗೆ 8ನೇ ತಾರೀಕಿಗೆ ಅಕ್ಷತೃತೀಯ ಅಮಾವಾಸ್ಯೆ ಇದೆ. ಹಾಗೆಯೇ 10ನೇ ತಾರೀಕಿಗೆ ಅಕ್ಷತೃತೀಯ. ಇದು ಬಹಳ ಮುಖ್ಯವಾದಂಥ ಒಂದು ದಿವಸ, ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ಹಾಗೆ 12ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ ಇದೆ, ಗಾಯತ್ರಿ ಜಯಂತಿಯೂ ಕೂಡ ಇದೆ, ರಾಮಾನುಜಾಚಾರ್ಯ ಜಯಂತಿಯೂ ಕೂಡ ಇದೆ. 14ನೇ ತಾರೀಕಿಗೆ ವಿಶೇಷವಾಗಿ ಸಂಕ್ರಾಂತಿ ಇದೆ, ವೃಷಭ ಸಂಕ್ರಾಂತಿಯೂ ಕೂಡ ಇದೆ. 18ನೇ ತಾರೀಕಿಗೆ ವಾಸವಾಂಬಾ ಜಯಂತಿ, ಹಾಗೆ 19ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 20ನೇ ತಾರೀಕಿಗೆ ಸೋಮ ಪ್ರದೋಷ, ಹಾಗೆ 23ನೇ ತಾರೀಕಿಗೆ ಬುದ್ಧ ಪೂರ್ಣಿಮಾ ಹುಣ್ಣಿಮೆ ಹೇಳುವಂಥದ್ದಿದೆ. ಇದೆಲ್ಲ ಹಬ್ಬ ಹರಿದಿನಗಳಿಂದ ತುಂಬಿಕೊಂಡಿದೆ. ಇದು ವೈಶಾಖ ಮಾಸ ಅಂತಂದರೆ ಎಲ್ಲ ದೇವತೆಗಳನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ತಿಂಗಳು ಅಂತ ಹೇಳಬಹುದು. ನೋಡಿ, ಮರೆಯದೆ 10ನೇ ತಾರೀಕಿಗೆ ಅಕ್ಷತೃತೀಯ ಇದೆ. ಆದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಬನ್ನಿ ಅಂತಹ ವಿಶೇಷವಾದಂಥ ಫಲಗಳನ್ನು ಗ್ರಹಗಳು ನೀಡ್ತಾರೆ. ನೋಡೋಣ ಏನೇನು ಶುಭವಾದಂಥ ಫಲಗಳಾಗಬಹುದು ಧನುರಾಶಿಯವರಿಗೆ ಅಂತಂದರೆ, 1ನೇದಾಗಿ ಪಂಚಮದ ಬುಧ. ನೋಡಿ, ಪಂಚಮಕ್ಕೆ ಬುಧ ಬಂದ ತಕ್ಷಣವೇ ದಶಮಾಧಿಪತಿಯಾದಂಥವನು, ಸಪ್ತಮಾಧಿಪತಿಯಾದಂಥ ಬುಧನು ಪಂಚಮದಲ್ಲಿದ್ದರೆ ವಿಶೇಷವಾದಂಥ ಬಲ. ಶೈಕ್ಷಣಿಕ ಕ್ಷೇತ್ರದವರೆಲ್ಲರಿಗೂ ಬಹಳ ಶುಭವಾದಂಥದ್ದು. ಮತ್ತು ಕೋರ್ಟು ಕಚೇರಿ ಕಾನೂನಲ್ಲಿ ಏನಾದರೂ ತೊಂದರೆಗಳು ವ್ಯಾಜ್ಯಗಳಿದ್ದರೆ ಅದೆಲ್ಲ ಯಾವುದೋ ಒಂದು ರಾಜಿಯ ರೀತಿಯಲ್ಲಿ ಬಗೆಹರಿಯುವಂಥ ಒಂದು ಸ್ಥಿತಿ ಆಗುತ್ತೆ. ಹಾಗೆ ಹಣಕಾಸಿನಲ್ಲಿ ಯಾವುದೋ ಒಂದು ಒಳ್ಳೆಯ ರೀತಿಯಾದಂಥ ಪರಿವರ್ತನೆಗಳನ್ನು ಭಗವಂತ ಕೊಡ್ತಾನೆ. ಯಾರೋ ದುಡ್ಡು ಕೊಡಬೇಕಾಗಿದ್ದವರು ಕೊಡ್ತಾರೆ, ಅಥವಾ ಏನೋ ಒಂದಷ್ಟು ಲಾಭಾಂಶಗಳು ನಿಮಗೆ ಪಾಲುಗಾರಿಕೆ ಬರಬೇಕಾಗಿದ್ದರೆ ಅಂತಹ ಪಾಲುಗಾರಿಕೆ ನಿಮಗೆ ಬರ್ತದೆ. ಹಾಗಾಗಿ ಆರ್ಥಿಕವಾದಂತಹ ಬಹಳ ಶುಭವನ್ನು ಗುರು ನೀಡುತ್ತಾನೆ ಅಂತ ಹೇಳಬಹುದು. ಮತ್ತು ವೈರಿಗಳು ದೂರ ಆಗುವಂಥದ್ದು. ನಿಮ್ಮ ಜೊತೆಗಿದ್ದಂಥವರು, ನಿಮ್ಮ ಜೊತೆಗೆ ಕೆಲಸ ಮಾಡ್ತಾ ಇರುವಂತಹ ಯಾರ್ಯಾರು ವೈರಿಗಳು, ಯಾರ್ಯಾರು ತೊಂದರೆ ಮಾಡ್ತಾ ಇರುವಂಥ ವ್ಯಕ್ತಿಗಳಿರ್ತಾರೋ ಅಂಥವರೆಲ್ಲ ಶೀಘ್ರವಾಗಿ ದೂರ ಆಗುವಂಥ ಒಂದು ಪರಿಸ್ಥಿತಿಯು ನಿಮಗೆ ಕಾಣಿಸ್ತದೆ. ಹಾಗೆ ಆರೋಗ್ಯದಲ್ಲೂ ಸ್ವಲ್ಪ ಚೇತರಿಕೆ ಆಗುವಂಥದ್ದು. ಮೇಷು ವ್ರಣ ವಿಕ್ರಮ ಎಂಬುದಾಗಿ ಕರೀತಾರೆ. ಅಂದರೆ ವ್ರಣಸ್ಥಾನ ಅಂದರೆ ಯಾವುದಾದ್ರು ರೋಗ ರುಜಿನಗಳಿದ್ದರೆ, ಚರ್ಮದ ಸಂಬಂಧವಾದಂಥ ತೊಂದರೆಗಳಿದ್ದರೆ, ಅಥವಾ ಇದ್ದಕ್ಕಿದ್ದಾಗ ಅಲರ್ಜಿ ಆಗ್ತಾ ಇದೆ, ಯಾವುದೇ ಮೆಡಿಸಿನ್ ತೆಗೆದುಕೊಂಡ್ರೂ ಅನುಕೂಲ ಆಗ್ತಾ ಇಲ್ಲ, ಇಂತಹ ಒಂದು ಪರಿಸ್ಥಿತಿಗಳಿದ್ದರೆ, ಏನೇನು ತೊಂದರೆಗಳಿದೆಯೋ ಅಂತಹ ರೋಗೋತ್ಪತ್ತಿ ಆಗುವಂತಹ ಮೂಲಗಳೇ ದೂರ ಆಗುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಹಾಗಾಗಿ ಇದು ಬಹಳ ಶುಭವಾದಂಥದ್ದು ಅಂತ ಹೇಳಬಹುದು. ಮತ್ತು ಸ್ವಲ್ಪ ಸಾಲಗಳು ಈ ತಿಂಗಳಲ್ಲಿ ತೀರಬಹುದು. ನೋಡಿ, ಯಾಕಂದರೆ ರವಿ ಗುರು ಶುಕ್ರರು ಷಷ್ಠದಲ್ಲಿ ಒಟ್ಟಿಗೆ ಇದ್ದಾರೆ. ಹಾಗಾಗಿ ಗುರುವಿನ ಒಂದು ಸಾನ್ನಿಧ್ಯ, ಗುರುವಿನ ಅನುಗ್ರಹ ಹೇಳುವಂಥದ್ದು ಶುಕ್ರನ ಜೊತೆಗಿದ್ದಾಗ ಸ್ವಲ್ಪ ಆರ್ಥಿಕವಾದಂಥ ಹರಿವು ನೀವಿಂದಲೂ ಬಂದು ನಿಮಗೆ ಹೆಚ್ಚಿನದಾದಂಥ ಹಣಕಾಸಿನ ಅನುಕೂಲ ಆಗುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಹಾಗೆ ಇನ್ನೊಂದು ನೋಡ್ತಾ ಹೋದರೆ ನಮಗೆ ಚತುರ್ಥದ ರಾಹು
ಸ್ವಲ್ಪ ವಿದೇಶದಿಂದ ಹಣ ಬರುವಂಥದ್ದು, ಏನೋ ಹೊಸದಾದಂತಹ ಪ್ರಾಜೆಕ್ಟನ್ನು ಶುರು ಮಾಡುವಂಥ ಸಾಧ್ಯತೆಗಳು ಕೂಡ ಕಾಣಿಸುತ್ತೆ. ತೃತೀಯ ಶನಿಯ ಸಂಪೂರ್ಣವಾದಂಥ ಬಲ ಹೊಂದಿದ್ದಾನೆ. ಹಾಗಾಗಿ ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋವರಿಗೆ, ಅದರ ಜೊತೆಗೆ ನೋಡಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೆ, ಇಂಥವರಿಗೆಲ್ಲ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ನೀವು ಕಾಣ್ತದೆ. ಹಾಗೆ ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಇದೆ. ಬಹಳ ಮುಖ್ಯವಾಗಿ ಆತ್ಮಸ್ಥೈರ್ಯ, ನಿಮಗೆ ಏನೇನು ಕೆಲಸ ಮಾಡ್ತಾ ಇದ್ದೀರೋ ಅದರಲ್ಲಿ ಬಹಳ ಸ್ಥೈರ್ಯ, ಸಾಹಸ ಇವೆಲ್ಲವೂ ಕೂಡ ನಿಮಗೆ ಬರುತ್ತೆ. ಯಾಕಂದರೆ 4 ಜನಕ್ಕೆ ಮಾರ್ಗದರ್ಶಕ ಕೊಡುವಂತಹ ವ್ಯಕ್ತಿಗಳು ನೀವು. ಆದರೆ ನಿಮ್ಮ ಮಾರ್ಗದರ್ಶಕವಾದಂತಹ ಒಂದು ಪರಿಸ್ಥಿತಿ ಇನ್ನು ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗ್ತದೆ ಅಂತಲೇ ಹೇಳಬಹುದು ನಾವು. ಹಾಗೆ ಕುಟುಂಬದಲ್ಲಿರುವಂತಹ ವಿರಸಗಳು, ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು ಏನೇನಿದೆಯೋ ಅಂತಹ ಎಲ್ಲ ವಿರಸಗಳು ಕೂಡ ದೂರ ಆಗುವಂಥದ್ದು, ಕುಟುಂಬಕ್ಕೆ ಹತ್ತಿರ ಆಗುವಂಥದ್ದು, ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ಕಾಣುತ್ತದೆ. ಹಾಗೆ ಬಹಳ ಮುಖ್ಯವಾಗಿ ನೋಡಿ, ನಿಮಗೆ ಸಹಾಯ, ನಿಮಗೆ ಹಿಂದೆ ಯಾರ್ಯಾರಿಗೆ ನೀವು ಸಹಾಯ ಮಾಡಿದಿರೋ ಅಂಥ ಎಲ್ಲ ವ್ಯಕ್ತಿಗಳು ಕೂಡ ನಿಮಗೆ ಈ ತಿಂಗಳಲ್ಲಿ ಅನುಕೂಲಗಳನ್ನು ಮಾಡ್ತಾರೆ. ಯಾಕಂದರೆ 6ನೇ ಸ್ಥಾನಕ್ಕೆ ಶುಕ್ರನ ಜೊತೆಗೆ ಗುರು, ಅದರ ಜೊತೆಗೆ ರವಿ, ಇವೆಲ್ಲವೂ ಕೂಡ ರವಿ ಷಷ್ಠಕ್ಕೆ ಬಂದ ತಕ್ಷಣವೇ ಗೌರ್ಮೆಂಟಿನ ಅನುಕೂಲ ಆಗುವಂಥದ್ದು, ಯಾವುದಾದ್ರು ಸಾಲ ಸಿಗಬೇಕಾದಂದರೆ ಸಿಗುವಂತಹದ್ದು, ಹೀಗೆಲ್ಲ ನಿಮಗೆ ರವಿಯು ಕೂಡ ಮಾಡ್ತಾನೆ. ಅವನು ಈ ಒಂದು ರಾಶಿಗೆ ಅವನು 9ನೇ ರಾಶಿಯಾಧಿಪತಿಯಾದಂತಹ ರವಿಯು 6ನೇ ರಾಶಿಯಲ್ಲಿರುವಂಥದ್ದು ಬಹಳ ಶುಭವಾದಂಥದ್ದು. ಅದರ ಜೊತೆಗೆ ಸ್ವಲ್ಪ ನೀವು ಏನೇನು ಒಂದು ದೇವತಾ ಆರಾಧನೆ ಅಥವಾ ಉಪಾಸನೆ ಅಥವಾ ಏನಾದರೂ ಯೋಗ ಧ್ಯಾನಗಳನ್ನು ಮಾಡ್ತಾ ಇದ್ದರೆ ಅದರ ಸ್ವಲ್ಪ ಸಕ್ಸಸ್ಫುಲ್ ಆಗುವಂಥದ್ದು, ಮತ್ತು ಧಾರ್ಮಿಕ ಮುಖಂಡರಿಗೆ ಹೆಚ್ಚಿನದಾದಂತಹ ಅವಕಾಶಗಳು ಕೂಡ ಸಿಗುವಂತಹದ್ದು, ಮತ್ತು ನೀವು ಮಾಡುವಂತಹ ಪೂಜೆ ಪುನಸ್ಕಾರಗಳು ಒಳ್ಳೆ ರೀತಿಯಾಗಿ ಫಲ ಸಿಗುವಂಥ ಚಾನ್ಸಸ್ ಬಹಳ ಇದೆ ಅಂತ ಹೇಳಬಹುದು. ಮತ್ತು ಒಂದಷ್ಟು ದುಸ್ವಪ್ನ, ಶಕುನ, ತೊಂದರೆಗಳು ಏನೇನೋ ನಿಮಗೆ ಅನ್ನಿಸ್ತಾ ಇತ್ತಲ್ಲ, ಹಾಗೆ ಹೀಗಾಗತ್ತೆ, ಹೀಗೆ ತೊಂದರೆಗಳು ಹಾಗೆ ಹೀಗೆಲ್ಲ ಅನ್ನಿಸ್ತಾ ಇರುವಂಥದ್ದು ಅದಾಗದು ದೂರ ಆಗ್ತದೆ ಅಂತಲೇ ಹೇಳಬಹುದು. ಎಷ್ಟೋ ಸಲ ನಾವು ನೋಡ್ತೇವೆ, ಅನೇಕ ಚಿಂತೆಗಳು, ಅನೇಕ ಸಮಸ್ಯೆಗಳು ಇರ್ತದೆ. ಎಲ್ಲ ಸಮಸ್ಯೆಗಳನ್ನು ಕೂಡ ಭಗವಂತ ದೂರ ಮಾಡ್ತಾನೆ. ದೂರ ಮಾಡಲಿಕ್ಕೆ ಆ ಪರಮೇಶ್ವರನು ನಾನಾ ವಿಧವಾಗಿ ನಮಗೆ ಅನುಗ್ರಹ ಮಾಡ್ತಾನೆ. ಒಂದು ಸಲ ದೇವರು ಅಂತ ಅನುಗ್ರಹ ಆಗುತ್ತೆ, ಇನ್ನೊಂದು ಸಲ ದೇವತಃ ಮನುಷ್ಯ ಸ್ವರೂಪೇಣ, ಆ ದೇವತೆಗಳು ಮನುಷ್ಯ ಸ್ವರೂಪದಿಂದ ಯಾರೋ ಹಿರಿಯರೋ ಗುರುಗಳು ದೇವರ ಸ್ವರೂಪದಿಂದ ಯಾವುದೋ ಒಬ್ಬರು ನಮಗೆ ಬಂದು ಅನುಗ್ರಹ ಮಾಡ್ತಾರೆ. ಹಾಗೆ ಅನಿರೀಕ್ಷಿತವಾದಂಥ ಈ ತಿಂಗಳಲ್ಲಿ ನಿಮಗೆ ಯಾರೊಬ್ಬರ ಒಂದು ಅನಿರೀಕ್ಷಿತ ಭೇಟಿ ನಿಮಗೆ ಬಹಳ ಶುಭವನ್ನು ಉಂಟು ಮಾಡುತ್ತದೆ. ಮಹಾತ್ಮರಿರಬಹುದು ಅಥವಾ ಹಿರಿಯ ವ್ಯಕ್ತಿಗಳಿರಬಹುದು, ಅವರ ಅನುಭವ ಅಥವಾ ಅವರು ಹೇಳಿರುವಂತಹ ಅಕ್ಷರಗಳು ನಿಮಗೆ ತುಂಬ ಉತ್ತಮವಾದಂತಹ ಫಲವನ್ನು ತೋರಿಸುವ ಹಾಗಾಗುತ್ತೆ. ಎಷ್ಟೋ ಸಲ ಯಾರೊಬ್ಬರ ಒಂದು ಸಣ್ಣ ಮಾತನ್ನು ಹೇಳಿದ್ದಿದ್ರೆ ಅದು ನಮ್ಮ ಜೀವನದಲ್ಲಿ ಬಹಳ ಪರಿವರ್ತನೆ ಕೊಡುತ್ತದೆ. ಹಾಗೆ ನಿಮಗೆ ಪರಿವರ್ತನೆ ಕೊಡಲಿಕ್ಕೆ ಈ ತಿಂಗಳಲ್ಲಿ ಯಾವುದೋ ಒಂದು ಒಬ್ಬರ ವ್ಯಕ್ತಿಗಳ ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಆಗುತ್ತೆ ನಿಮಗೆ. ಇನ್ನು ಮತ್ತು ಅಭ್ಯುದಯ ಆಗುವಂಥ ತಿಂಗಳು, ಈ ತಿಂಗಳಲ್ಲಿ ಎಲ್ಲ ಅಭ್ಯುದಯ, ಏನೇನೋ ಒಂದು ಪ್ಲ್ಯಾನ್ ಮಾಡುವಂತಹ ಒಂದು ತಿಂಗಳು ಅಂತ ಹೇಳಬಹುದು. ಯಾಕಂದರೆ ನಿಮ್ಮ ಉದ್ಯೋಗದಲ್ಲಿ ಈ ತಿಂಗಳಲ್ಲಿ ಒತ್ತಿ ಹೇಳಬೇಕು, ನಿಮಗೆ ಉದ್ಯೋಗ ಕಳ್ಕೊಂಡವರಿಗೆ ಉದ್ಯೋಗ ಸಿಗುವಂಥದ್ದು, ಮತ್ತು ನಿಮ್ಮ ಸ್ಥಾನಮಾನಗಳು ಏನಾದರೂ ಸಿಗಬೇಕು, ಇನ್ನು ಮೇಲು ಹುದ್ದೆಗಳು ಸಿಗಬೇಕು ಅಂದರೆ ಸಿಗುವಂಥದ್ದು, ಮತ್ತು ಗೌರ್ಮೆಂಟಿಂದ ಏನಾದರೂ ಅನುಕೂಲ ಆಗುವಂಥದ್ದು. ಭಾಳ ಒದ್ದಾಡ್ತಾ ಇದೆ, ಭಾಳಷ್ಟು ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ಏನೇನೋ ಸಮಸ್ಯೆಗಳಿದೆ, ಇಂಥವರಿಗೆ ಎಲ್ಲ ರೀತಿಯಾದಂಥ ಅವಕಾಶಗಳು ಕೂಡ ಸಿಗುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಮತ್ತು ಮಂಗಲ ಯೋಗ ಅಂತೇಳಿ ಹೇಳ್ತೇವೆ ನಾವು. ಗುರು ಶುಕ್ರರು ಒಟ್ಟಿಗೆ ಇದ್ದರೆ ಒಂದು ಹಂತಕ್ಕೆ ದೇವಗುರು ದೈತ್ಯಗುರು ಎರಡೂ ಗ್ರಹಗಳು ಇದ್ದರೆ ಸಮಶತ್ರುತ್ವ ಇರುವಂತಹ ಗ್ರಹಗಳು. ಹಾಗಾಗಿ ಏನೋ ಒಂದು ಮಂಗಲವನ್ನು ಉಂಟು ಮಾಡುತ್ತೆ. ನಿಮ್ಮ ಮನೆಯಲ್ಲೇನೋ ಒಂದು ನೂತನವಾದಂಥ ವಸ್ತುಗಳನ್ನು ಕೊಂಡ್ಕೊಂಡ್ಬರುವಂಥದ್ದು, ಅಥವಾ ನೀವೇ ಮುಂದೆ ನಿಂತು ಯಾರಿಗಾರು ವಿವಾಹ ಸಂಸ್ಕಾರಗಳನ್ನು ಮಾಡಿಸುವಂಥದ್ದು, ಅಥವಾ ಉಪನಯನಾದಿ ಮಂಗಲ ಕಾರ್ಯಗಳನ್ನು ಮಾಡುವಂಥದ್ದು, ಅಥವಾ ಮನೆ ಕಟ್ಟಲಿಕ್ಕೆ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡುವಂಥದ್ದು. ನೋಡಿ, ಕೆಲವೊಂದು ಸಲ ನಮಗೇನಾಗುತ್ತೆ, ನಾವೇ ಪ್ರತ್ಯಕ್ಷವಾಗಿ ಮಾಡಬೇಕು ಹೇಳುವಂಥದ್ದಿಲ್ಲ, ಯಾವುದೋ ಒಂದು ವ್ಯಕ್ತಿಗಳ ಮೂಲಕವಾಗಿ ಯಾವುದೋ ಭಗವಂತನ ಅನುಗ್ರಹ ಮಾಡ್ತಾನೆ. ಹಾಗೆ ಅಂತ ಅನುಗ್ರಹವನ್ನು ಪಡೆಯುವಂಥ ಒಂದು ತಿಂಗಳು ಅಂತ ಹೇಳ್ಬೋದು. ಹೀಗೆ ಬಹಳ ಶುಭವಾದಂಥ ಅವಕಾಶಗಳೆಲ್ಲ ನಿಮಗೆ ಸಿಗುತ್ತೆ. ಹಾಗಾಗಿ ನೀವೇನು ಅಂತಹ ಯೋಚನೆ ಮಾಡಿಕೊಳ್ಳುವಂತಹ ಪ್ರಯತ್ನ ಬೇಡ. ಇನ್ನೊಂದು 5 ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ನೀವು ಸ್ವಲ್ಪ ಮಾತಿನ ವಿಷಯದಲ್ಲಿ ಈ ತಿಂಗಳಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಎರಡನೇದಾಗಿ ನೋಡಿ, ಅಲ್ಪ ಸ್ವಲ್ಪ ನೀವು ಪ್ರಯಾಣ ಯೋಗ ಅಂತೇಳಿ ಹೇಳಿದೆ ನಾನು, ಆದರೂ ಕೂಡ ಅಲ್ಪ ಸ್ವಲ್ಪ ಪ್ರಯಾಣ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ನಿಮ್ಮ ಆರೋಗ್ಯದಲ್ಲಿ ನೀವೇ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಯಾಕಂದರೆ ವಾತಾವರಣಗಳ ಮೂಲಕವಾಗಿರಬಹುದು, ಆಹಾರಗಳ ಮೂಲಕವಾಗಿರಬಹುದು, ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ 4ನೇದಾಗಿ ಅಲ್ಪ ಸ್ವಲ್ಪ ನಮ್ಮ ಅಕ್ಕಪಕ್ಕದಂತಹ